ನಿರ್ಮಲಾ ಸೀತಾರಾಮ್ ಅವರು ಒಂದು ಬಜೆಟ್ ಅನ್ನು ಈ ದೇಶಕ್ಕೆ ಕೊಟ್ಟರು. ಆ ಬಜೆಟ್ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಿ ಕಾಣಿಸ್ಲಿಲ್ಲ. ಈ ಬಜೆಟ್ ಅಲ್ಲಿ ನಮಗೆ ಮಲತಾಯಿ ಧೋರಣೆ ಹಾಗೂ ಕರ್ನಾಟಕ ರಾಜ್ಯವನ್ನು ಯಾವ ಲೆಕ್ಕಕ್ಕೂ ತಗೊಂಡಿಲ್ಲ. ನಾವು ಎಲ್ಲದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಬಲ ಪಡಿಸುವಂತ ಕೆಲಸ ಕರ್ನಾಟಕ ರಾಜ್ಯ ತುಂಬಾ ಮಾಡಿದೆ. GST ಅಲ್ಲಿ ವಿ ಆರ್ ದಿ ಹೈಯೆಸ್ಟ್ ಪೇಯರ್ ಫಾರ್ ಸೆಂಟ್ರಲ್ ಗವರ್ಮೆಂಟ್. ಎಲ್ಲ IT-BT ಅಲ್ಲಿ ನಾವು ಮುಂದಿದ್ದೀವಿ. ಡೆವಲಪಿಂಗ್ ಸ್ಟೇಟ್ ಅಲ್ಲಿ ನಾವು ಮುಂದಿದ್ದೀವಿ. ಆದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ನಾವು ಕಾಣಿಸ್ತಾನೆ ಇಲ್ಲ. ಯಾವುದೇ ರೀತಿ ನಮ್ಗೆ ಮನ್ನಣೆ ಕೊಡ್ತಾ ಇಲ್ಲ, ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಬಜೆಟ್ ಕೊಡ್ತಾ ಇಲ್ಲ, ಧೋರಣೆ ಮಾಡ್ತಾ ಇದ್ದಾರೆ. ಏನಕ್ಕೆ ಮೋದಿ ಸರ್ಕಾರ ಈಗ ಮಾಡ್ತಾ ಇದೆ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕ ರಾಜ್ಯ ಬಿಡಿ, ಕಲಬುರಗಿಯಲ್ಲಿ ಹಿಂದೆ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದ್ದಾಗ ನಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ ಕಲಬುರಗಿಯಲ್ಲಿ ಹಲವಾರು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸು, ಹಣ, ಪ್ರಾಜೆಕ್ಟ್ಸು ಖರ್ಗೆ ಸಾಹೇಬರು ತಂದಿದ್ದಾರೆ. ನಾವೇನು ಹೇಳ್ತಾ ಇಲ್ಲ, ನಿಮ್ ಕಣ್ಣಿಗೆ ಕಾಣುತ್ತೆ. ESI ತಗೊಳ್ಳಿ, ರೈಲ್ವೆ ಮಿನಿಸ್ಟರ್ ಇದ್ದಾಗ ರೈಲ್ವೆ ತಗೊಳ್ಳಿ, ರೈಲ್ವೆ ಸ್ಟೇಷನ್ ಇಂಪ್ರೂವ್ಮೆಂಟ್ ತಗೊಳ್ರಿ. ಹಲವಾರು, ಎರಡಲ್ಲ, ತುಂಬಾ ಹಲವಾರು ಪ್ರಾಜೆಕ್ಟ್ಗಳು ನಾವು ಹೇಳ್ಬೋದು. ಆದ್ರೂ ಕೂಡ ಈ ಸರ್ಕಾರ, ಕೇಂದ್ರ ಸರ್ಕಾರ ಬಜೆಟ್ ಆದ್ಮೇಲೆ ಒಬ್ರು ಇಲ್ಲಿನವರು ಎಜುಕೇಟೆಡ್ ಪೀಪಲ್ಸ್ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸುಮ್ಮನೆ ಮೋದಿಯವರು ಹೊಗಳ್ರಿ, ಕೆಲಸ ಏನ್ ಮಾಡಿದ್ದಾರೆ, ನಮ್ಮ ಭಾಗಕ್ಕೆ ಏನ್ ಮಾಡಿದ್ದಾರೆ, ನಮ್ಮ ರಾಜ್ಯಕ್ಕೆ ಏನ್ ಕೊಟ್ಟಿದ್ದಾರೆ ತಿಳ್ಕೊಂಡು ಮಾತಾಡ್ರಿ. ಎಲ್ಲದರಲ್ಲೂ ರಾಜಕೀಯ ಮಾಡಬೇಡಿ, ಮಾಡಿ ರಾಜಕೀಯ ಮಾಡೋ ಟೈಮಲ್ಲಿ ರಾಜಕೀಯ ಮಾಡಿ. ಆದ್ರೆ ನಮ್ಮ ಬರುವ ಪಾಲು ಬಂದಿಲ್ಲಪ್ಪ ಅಂತಂದ್ರೆ ಯಾರೇ ಇರ್ಲಿ, ನೀವು ನಿಂತು ಮಾತಾಡ್ಬೇಕಾದ್ರೆ, ನಿಮ್ ಪಕ್ಷ ಇರಲಿ, ಅವ್ರ ಪಕ್ಷ. ಅದು ಆಗ್ತಾ ಇಲ್ಲ. ನಾನು ತಮ್ಮ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಕಲಬುರಗಿಗೆ ಮಾತ್ರ ತುಂಬಾ ಅನ್ಯಾಯ ಆಗಿದೆ. ಇದು ಅನ್ಯಾಯ ಈಗಿಲ್ಲ. ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ಯಾವತ್ತು ಬಂದು ಅಲ್ಲಿಂತೂ ಅನ್ಯಾಯ ಮಾಡ್ಕೊತೇ ಬಂದಿದೆ. ನಮ್ಮ ಸುದೈವ, ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ರಾಜ್ಯ ಸರ್ಕಾರದಲ್ಲಿ ನಾವಿದೀವಿ ಅಂತ ಇಲ್ಲಿ ನಮ್ಗೆ ಒಂದಿಷ್ಟು ಕೆಲಸ ಕಾರ್ಯಗಳು ಕಾಣ್ತವೆ. ತಮ್ಮ ಮುಖಾಂತರ ಜನರಿಗೆ ಹೇಳಿ ಬಯಸ್ತೀನಿ, ತಾವು ಕಣ್ ತೆಗೆದು ನೋಡಿ ನಮ್ಮ ಪಕ್ಷ ಏನ್ ಕೆಲಸ ಮಾಡಿದೆ, ಖರ್ಗೆ ಸಾಹೇಬರು ಏನ್ ಕೆಲಸ ಮಾಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನ್ ಮಾಡಿದ್ದಾರೆ, ನಮ್ಮ ನಾಯಕರು ಶಾಂತ್ ಪ್ರಕಾಶ್ ಅವರು ಏನೇನ್ ಕೆಲಸ ಮಾಡಿ, ನಿಮ್ ಕಣ್ಣಿಗೆ ಕಾಣಂತ ಕೆಲಸ ಮಾಡಿದ್ರೆ ದಯವಿಟ್ಟು ಕಣ್ ತೆಗೆದು ನೋಡಿ ನಾವು ಮಾತಾಡಿ. ಧನ್ಯವಾದ.